ಈಗ ಇಂದಿನ ಪತ್ರಿಕೆಗಳ ಇಣುಕುನೋಟ. ಮುಂಗಾರು ಅಧಿವೇಶನ, ಗದ್ದಲದ ನಡುವೆಯೇ 2 ಮಸೂದೆಗಳಿಗೆ ಅಂಗೀಕಾರ. ಪಟ್ಟು ಬಿಡದ ವಿಪಕ್ಷ, ಕಲಾಪಕ್ಕೆ ಅಡ್ಡಿ. ಶೀಘ್ರ ನಿಗಮ ಮಂಡಳಿ ಅಧ್ಯಕ್ಷರ ಬದಲಾವಣೆ, ಸಂಪುಟ ಸಂಕಷ್ಟ ಪರಿಹಾರದ ಬಳಿಕ ನಿಗಮ ಮಂಡಳಿಗಳತ್ತ ಸಿಎಂ ಚಿತ್ತ. ರಾಜ್ಯದಲ್ಲಿ ಟೆಕ್ ಕ್ರಾಂತಿ, ಇಂಡಿಯಾ ನ್ಯಾನೋ 2026ಕ್ಕೆ ಚಾಲನೆ ನೀಡಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಡಿಜಿಟಲ್ ವಂಚನೆ ತಡೆಗೆ ಎಸ್ಒಪಿ, ಆರ್ಬಿಐಗೆ ಸುಪ್ರೀಂ ಕೋರ್ಟ್ ಆದೇಶ, ಎಲ್ಲ ರಾಜ್ಯ ತನಿಖಾ ಸಂಸ್ಥೆಗಳಿಗೂ ನಿರ್ದೇಶನ. ಆಗಸ್ಟ್ 21ರಿಂದ ಲೌಸೇನ್ ಡೈಮಂಡ್ ಲೀಗ್, ಜಾವ್ಲಿನ್ ಪಂದ್ಯಾವಳಿಗೆ ಬ್ರುಸೆಲ್ಸ್ ಆತಿಥ್ಯ, ನಿರ್ಣಾಯಕ ಟೂರ್ನಿಯತ್ತ ನೀರಜ್ ಚೋಪ್ರಾ ಚಿತ್ತ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ರಾಜ್ಯದ ಮಹಿಳೆಯರಿಗೆ ಋತುತಾರೆ ಅಭಿಯಾನ, ಸ್ತ್ರೀಯರಿಗೆ ಪ್ರತ್ಯೇಕ ಆರೋಗ್ಯ ನೀತಿ ಜಾರಿ, ದೇಶದಲ್ಲೇ ಮೊದಲು, ರಮ್ಯಾ ರಾಯಭಾರಿ. 2028ರಿಂದ ವಾಹನಗಳ ನಡುವೆ V2V ಕಡ್ಡಾಯ, ವಾಹನಗಳ ಬಗ್ಗೆ ರಿಯಲ್ ಟೈಮ್ ಮಾಹಿತಿ ನೀಡುವ ವ್ಯವಸ್ಥೆ ಅಳವಡಿಸಲು ಗಡುವು. ಎಲ್ಪಿಜಿ ಇಂಧನಕ್ಕೆ ಬಿಪಿಸಿಎಲ್ ಆ್ಯಪ್, ಗ್ರಾಹಕರು ವ್ಯಾಪಾರಸ್ಥರಿಗೆ ಒಂದೇ ಆ್ಯಪ್, ಬಳಕೆ ಪಾವತಿ ನಿರ್ವಹಣೆಗೆ ಸುಲಭ. ಲಾಲ್ಬಾಗ್ನಲ್ಲಿ ಹೂಗಳಿಂದ ಅರಳಲಿದೆ ಗಂಗಾ ಸಾಮ್ರಾಜ್ಯ, ಸ್ವಾತಂತ್ರ್ಯೋತ್ಸವ ಪ್ರಯುಕ್ತ ನಾಳೆಯಿಂದ ಫಲಪುಷ್ಪ ಮೇಳ, ಕಲಾಕೃತಿಗಳ ತಯಾರಿಸಲು 6 ಲಕ್ಷ ಹೂವು ಬಳಕೆ. ಕೊನೆಗೂ ಸಿಹಿ ಸುದ್ದಿ, ರಾಜ್ಯದ ಡ್ಯಾಂಗಳು 61% ಭರ್ತಿ. ಆಗಸ್ಟ್ ಆರಂಭದಿಂದ ಆಗಿರುವ ಉತ್ತಮ ಮಳೆಯಿಂದ ಅಣೆಕಟ್ಟುಗಳಲ್ಲಿ ಹೆಚ್ಚಿದ ನೀರಿನ ಒಳಹರಿವು.